ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನೊಂದು ಸಿಂಪಲ್ ಆಗಿರೋ ಒಂದು ಕುರ್ಕುಲ್ ತಿಂಡಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಕುರ್ಕುಲ್ ತಿಂಡಿ ಅಂತ ಹೇಳೋದಿಲ್ಲ. ನಾರ್ಮಲಾಗಿ ಮನೆಯಲ್ಲಿ ಅನ್ನ ಮಿಕ್ಕೋಗಿರುತ್ತೆ, ಲೆಫ್ಟ್ ಓವರ್ ರೈಸ್ ಇರುತ್ತೆ ನಮ್ಮ ಹತ್ರ. ನಾರ್ಮಲಾಗಿ ನಾವೇನು ಮಾಡ್ತೀವಿ ಅಂದರೆ ಕರ್ಡ್ ರೈಸ್ ಮಾಡ್ತೀವಿ, ಅನ್ನಕ್ಕೆ ಒಂದನ್ನ ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ. ಸೊ ಇದೊಂಥರ ಯುನೀಕ್ ಆಗಿರೋ ರೆಸಿಪಿ. ಅದು ರೈಸ್ ಯೂಸ್ ಮಾಡಿ ವಡ ಮಾಡ್ಕೊಂಡು ತಿನ್ನೋದು ಅನ್ನೋದು. ವಡ ಈಸ್ ಲೈಕ್ ಸ್ನ್ಯಾಕಿಂಗ್ ಅಲ್ವಾ. ಎಷ್ಟು ರೈಸ್ ಇದ್ರೂ ಕೂಡ ನಾವು ಅದ್ರಲ್ಲಿ ಮಾಡಿದ್ರೆ ಒಬ್ರೊಬ್ರು ಒಂದೊಂದು ಎತ್ಕೊಂಡು ತಿಂದ್ರೆ ಬೇಗ ಖಾಲಿನೇ ಆಗಿಬಿಡುತ್ತೆ. ಸೊ ಅನ್ನ ಮಿಕ್ಕಿನ ತಿಂಡಿ ಅಂದರೆ ನಾರ್ಮಲಾಗಿ ಯಾರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ನಾನು ಇಲ್ಲಿ ಲೆಫ್ಟ್ ಓವರ್ ರೈಸ್ನ ಇಟ್ಕೊಂಡು ರಾತ್ರಿ ಮಿಕ್ಕಿರೋ ಅನ್ನ ಬೆಳಗ್ಗೆ ಮಿಕ್ಕಿರೋ ಅನ್ನ ಅದನ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ. ಆ ರೈಸ್ನ ಇಟ್ಕೊಂಡು ನಾನು ಒಂದು ವಡ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ. ಆ ವಡ ರೆಸಿಪಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಕೂಡ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ನನ್ನ ಹತ್ರ ಒಂದು ಕಪ್ ಆಗೋಷ್ಟು ರೈಸ್ ಮಿಕ್ಕಿದೆ. ಇದರಲ್ಲಿ ನಾನು ವಡ ಮಾಡ್ತಾ ಇದ್ದೀನಿ. ಸೊ 1 ಕಪ್ ರೈಸಿಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಹಚ್ಚಿದ್ದೀನಿ ಈರುಳ್ಳಿ. ನಾನೊಂದು 2-3 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇದು ನಾರ್ಮಲ್ ಯಾವುದೇ ಥರ ಮಿಕ್ಸ್ಚರ್ ಮಾಡುವಾಗ ಯೂಸ್ ಮಾಡುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ. ಸೊ ರೈಸ್ ವಡ ಮಾಡಲಿಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಇಸ್ ರವೆ. ಈ ರವೆ ಬಂದು ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ಸೇಮ್ ರವಾನೇ ಇದು ನಾನೇನು ರುಬ್ಬಿಲ್ಲ. ಸೊ ಹಾಗೆ ಪ್ಲೇನ್ ರವೆ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಜೀರಿಗೆ ಮತ್ತು ಮೆಣಸು. ಸೊ ಮೆಣಸು ಒಂದು ಅರ್ಧ ಸ್ಪೂನಷ್ಟು ತಗೊಂಡು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಮೆಣಸನ್ನ. ಬಿಕಾಸ್ ಅದು ಸಪ್ಪೆ ಆಗಿಬಿಡುತ್ತೆ, ರವೆ ಮತ್ತು ಅನ್ನ ಹಾಕಿದ ತಕ್ಷಣ ಸಪ್ಪೆ ಆಗುತ್ತೆ. ಸೊ ತುಂಬ ಸಪ್ಪೆ ಇರಬಾರ್ದು ಅನ್ನೋ ಒಂದು ರೀಸನ್ಗೆ. ಮತ್ತು ಒಂದು 1/2 ಕಪ್ ಅಷ್ಟು ಮೊಸರು ಹಾಕಿದ್ರೇ ಅದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆ ವಡ ಟೇಸ್ಟ್ ಬರೋದು. ಸೊ ಮೊಸರು ಈಸ್ ಮ್ಯಾಂಡೇಟ್ರಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾನು ಇವತ್ತು ವಡ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ರೈಸು ಮತ್ತು ರವೆ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸಿಯಲ್ಲಿ. ಸೊ ನೋಡಿ, ನಾನಿವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈ ಪೇಸ್ಟ್ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದನ್ನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಕೊಳ್ಳುವಾಗ ನಾವು ರವೆ ಕೂಡ ಹಾಕೊಂಡು ರುಬ್ಬಬಹುದು. ನಿಮಗೆ ರವೆನ ಹಾಕಿ ರುಬ್ಬೋಕೆ ಇಷ್ಟ ಇಲ್ಲ, ನನಗೆ ಮಿಕ್ಸ್ ಮಾಡುವಾಗ ಹಾಕ್ಕೋಬೋದು ಅಂದರೆ ಮಿಕ್ಸ್ ಮಾಡುವಾಗಲೇ ಹಾಕ್ಕೊಳ್ಬೋದು. ನಾನಿವಾಗ ಮಿಕ್ಸ್ ಮಾಡೋವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನೊಂದು ಬೌಲಲ್ಲಿ ಇವಾಗ ರೈಸ್ನ ನಾನು ರುಬ್ಬಿದ್ದೆ ಅದನ್ನ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಮೆಣಸು ಮತ್ತು ಈರುಳ್ಳಿ ಮಿಕ್ಸ್ ಹಾಕಿದ್ದೀನಿ. ಮತ್ತು ಈಗ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಿರುತ್ತೆ. ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ, ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಇವಾಗ ನಾನು ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ರೈಸ್ನ ರುಬ್ಬಕ್ಕೆ ಎಷ್ಟು ನೀರು ಹಾಕಿದ್ನೋ ಅಷ್ಟು ಮಾತ್ರ ನಾನು ನೀರು ಇವಾಗ ಸದ್ಯಕ್ಕೆ ಯೂಸ್ ಮಾಡಿರೋದು. ಇದಕ್ಕೆ ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾಕಂದರೆ ನಾವು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀವಿ. ಮೊಸರನ್ನ ಏನಕ್ಕೆ ನಾನು ಲಾಸ್ಟಾಗಿ ಯೂಸ್ ಮಾಡ್ತೀನಿ, ಏನಕ್ಕೆ ಅಂದರೆ ಇದು ಫಸ್ಟು ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರವೆ ಇರುತ್ತಲ್ಲ, ರವೆ ಚೆನ್ನಾಗಿ ನೆನಿಬೇಕು. ಇದು ಮಿಕ್ಸ್ ಆಗಿ ಮುಚ್ಚಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ವಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗವರೆಗೂ ನಾನು ಇನ್ನೂ ಉಪ್ಪು ಹಾಕಿಲ್ಲ. ಇದಕ್ಕೆ ಉಪ್ಪನ್ನ ಮೊಸರು ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ. ಅವ್ರು ಇವಾಗಲೇ ನೀವು ಉಪ್ಪು ಹಾಕ್ತೀರಾ ಅಂದರೆ ಇವಾಗಲೇ ಕೂಡ ಉಪ್ಪು ಹಾಕ್ಬೋದು. ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕಿರೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕಿರಿ ಉಪ್ಪು. ಸೊ ಇದು ಉಪ್ಪು ಹಾಕಿದ ತಕ್ಷಣ ನೀವು ಮೊಸರು ಕೂಡ ಹಾಕ್ತೀನಿ. ಸೊ ಹುಳಿ ಮೊಸರು ಇದ್ರೇ ಚೆನ್ನಾಗಿರುತ್ತೆ. ಹುಳಿ ಮೊಸರು ಹಾಕೋಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿದ್ರೆ ನಾನು ಹಸಿಟ್ಟನ್ನ ಕಲಸಿ ಆಯಿತು. ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಹಸಿಟ್ಟು. ಇದನ್ನು ನಾನೊಂದು 5-10 ಮಿನಿಟ್ಸ್ ನೆನೆಯೋಕೆ ಬಿಡ್ತೀನಿ. ಸೊ ಒಂದು 5-10 ನಿಮಿಷ ಆದಮೇಲೆ ನಾನು ವಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ?
ಸೊ ಇದು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ. ಇವಾಗ ನಾನು ವಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ನಾನು ಒಂದು ಇಂಗ್ರೀಡಿಯೆಂಟ್ ನಾನು ಹಾಕೋದು ಮಿಸ್ ಮಾಡಿದ್ದೆ, ಅದು ಜಿಂಜರ್ ಗಾರ್ಲಿಕ್ ಪೇಸ್ಟು. ನಾನು ಇವಾಗ ಆಲ್ರೆಡಿ ಅದನ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ವಡೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ ಕೇಸ್ ನಮ್ಮ ಬ್ಯಾಟರ್ ಏನಾದರೂ ಸ್ವಲ್ಪ ತೆಳ್ಳಿಗೆ ಈ ಥರ ನಿಮಗೆ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ರವೆ ಆ್ಯಡ್ ಮಾಡ್ಬೋದು. ರವೆ ಆ್ಯಡ್ ಮಾಡೋದು ಬೇಡ ಅಂದರೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಜಸ್ಟ್ ಇದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಅಷ್ಟೇ. ಇವಾಗ ನಾನು ವಡೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫೈನಲಿ ವಡೆ ರೆಡಿ ಆಯಿತು. ನಮ್ಮ ಮನೇಲಿ ಮಾಡ್ತಾನೆ ಎಲ್ಲ ತಿಂದು ಖಾಲಿನೂ ಮಾಡಿ ಆಯಿತು. ಮಿಕ್ಕಿದ ಎರಡರಲ್ಲಿ ಲಾಸ್ಟಲ್ಲಿ ವಿಡಿಯೋ ನಿಮಗೆ ಮಾಡಿ ತೋರ್ಸೋಣ ಅಂತ. ಸೊ ಈ ಥರ ಕಾಣಿಸುತ್ತೆ ವಡೆ ಎಲ್ಲ ಮಾಡಿ ಆದಮೇಲೆ. ಸೊ ನಿಮಗೆ ಈ ಲೆಫ್ಟ್ ಓವರ್ ರೈಸ್ನ ವಡೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.